ನೆನೆ ತಾನೇ ವಾಶ್ ಎಲ್ಲಾದ್ರೂ ರೈಡಿಂಗ್ ಪೊಸಿಷನ್ ಹೆವಿ ಅಗ್ರೆಸಿವ್ ಇದೆ ಅನ್ನಿಸ್ತಿದೆ ನೋಡಿ. ನೀವು ಫುಲ್ ನೆಕ್ಸ್ಟ್ ಟೈಮ್ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಇಳಿಸೋಣ. ಇದನ್ನು ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ, ಟೈಮ್ 4:45. ಇವಾಗ BTಗೆ ಮಾತ್ರ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಟುವರ್ಡ್ಸ್ ಮೋಹನ್ ಮನೆ, ನಿಯರ್ ಟು ಬನಶಂಕರಿ. ನಾನು ಒಬ್ಬನೇ ಅಲ್ಲ, ನಮ್ಮ ಧೀರಜ್ ಅವರು ಬರ್ತಾ ಇದ್ದಾರೆ. ಬಟ್ ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ, ಬೇರೆ ರೂಟು. ನಮ್ಮದು ಬೇರೆ ರೂಟು, ಅವ್ರದ್ದು ಬೇರೆ ರೂಟು. ಬೇಗ ಹೋಗ್ಬೇಕು ಗುರು. ಮೋಹನ್ ಬ್ರೋದು 6 hour ಲಾಕ್ ಶೂಟ್ ಮಾಡೋಕ್ಕೆ ಹೋಗ್ಬೇಕು. ಹಂಗೆ ಸ್ವಲ್ಪ ಫೋಟೋಶೂಟು ಎಲ್ಲ ಪ್ಲ್ಯಾನ್ ಇದೆ. ಈವ್ನಿಂಗ್ ಟೈಮ್ ಬೆಸ್ಟು ಫೋಟೋಶೂಟಿಗೆ, ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಮಳೆ ಬರಲಿಲ್ಲ ಅಂದರೆ ಸಾಕು ಅಷ್ಟೇ ಇವತ್ತು, ಇನ್ನೇನಿಲ್ಲ ಬೇರೆ. ಅಯ್ಯೋ ಮಳೆ ಬರಲಿಲ್ಲ, ಏನೋ ಮೇಗಳಿಂದ ಅನಿತಲ್ಲ ನೀರು ಅಂದ್ಕೊಬಿಟ್ಟೆ. ನಾನು ಸಡನ್ನಾಗಿ ಸ್ಟಾರ್ಟ್ ಆಯ್ತು ಅಂದ್ಕೊಂಡೆ. ಅಯ್ಯೋ 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 ಬಾಯ್ಸ್ ನಾನು ಇಲ್ಲೇ ತಗೊಬಿಡ್ತೀನಿ. ಸಿಗ್ನಲ್ ಎಲ್ಲ ಜಂಪ್ ಮಾಡೋಕ್ಕೆ ಇದೇನೋ ಎಂತಾರೆ, ಅದಕ್ಕೆ ಸಿಗ್ನಲ್ ಎಲ್ಲ ವೆಯ್ಟ್ ಮಾಡೋಷ್ಟು ಸೀನ್ಗಳೆಲ್ಲ ಇಲ್ಲ. ಇದು ಶಾರ್ಟ್ಕಟ್ಟು, ಇದು ಹೋಗುತ್ತೆ ಅಲ್ಲಿಗೆ. ಬೆಂಗಳೂರು ವೆದರ್ ಸಂಜೆ ಹೊತ್ತು ಮಾತ್ರ ಸಾಕಾಗಿರುತ್ತೆ. ಮಧ್ಯಾಹ್ನದ ಹೊತ್ತು ಬೇರೆ ಫೀಲೇ ಕೊಡುತ್ತೆ. ಮಧ್ಯಾಹ್ನದ ಹೊತ್ತು ನಮಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಇದು ಬೆಂಗಳೂರಾ ಅನ್ನೋ ಫೀಲ್ ಆಗುತ್ತೆ. ಸಂಜೆ ಬೆಂಗಳೂರು ಹಿಂಗೂ ಇರುತ್ತಾ ಅನ್ನೋ ಥರ ಫೀಲ್ ಕೊಡುತ್ತೆ. ಸಾಯಂಕಾಲ ಬೆಸ್ಕಾಮವ್ರು ಕರೆಂಟ್ ತಗೊಂಡು ಸಾಯ್ತಾರೆ. ಇನ್ನೇನು ಮಾಡೋಣ. UPS ಹಾಕ್ಸ್ಕೊಳ್ಳಿ ಬ್ರೋ ಅಂತೆಲ್ಲ ಅಂದ್ಬಿಡ್ರಿ. ಮೇಲೆ ಬಜೆಟ್ ನೈಯೇ ಬೈ ಕೌಂದೆಗ. ಹಿಂದೆ ಟೈರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡ್ತಿದೆ ಗುರು. ಆಫ್ಟರ್ ಸೋ ಲಾಂಗ್ ಟೈಮ್ ಮೋಹನ್ ಬ್ರೋ 6 hour ಡೆಲಿವರಿ ತಗೊಂಡಿದ್ದ ದಿನ ಬಿಟ್ಟರೆ ಇವತ್ತೇ ಬರ್ತಾ ಇರೋದು. ಅದ ಹತ್ರ ಒಂದು ಅರ್ಧ ತಿಂಗಳು ಆಯ್ತು. ಐ ಮೀನ್ 15 days ಆದ್ಮೇಲೆ ಬರ್ತಾ ಇರೋದು. ಓಕೆ, ಹೆಲ್ಮೆಟಲ್ಲಿ ಇಟ್ಬಿಡ್ತೀವಿ. ಅವ್ನು ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ. ಧೀರಜನು ಫೈನಲಿ ಬಂದ. ಡಕಾಯ ಥರ ಕಾಣಿಸ್ತಾರೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಎಸ್ಪೆಷಲಿ ನಾವು ಎಷ್ಟೇ ವಾಶ್ ಮಾಡಿಸಿ ಏನೇ ಮಾಡಿದ್ರು ಮನೆ ಹತ್ರ ನಿಲ್ಸೋದೇ ಧೂಳಾಗೋಗುತ್ತೆ. ನಿಮಗೆ ಅದಕ್ಕೆ ಬಟ್ಟೆ ಹಾಕ್ಬಿಟ್ಟು ನಿಲ್ಲಿಸ್ತಾ ಇದ್ದೀವಿ. ನನಗೂ ಅದೇ ಫೀಲ್ ಆಗಿದೆ. ಇವಾಗ ನಾನು ವಾಶ್ ಮಾಡ್ಸ್ಕೊಂಡೆ ಬಂದಿದ್ದೀನಿ, ಬಟ್ ಆಲ್ರೆಡಿ ಧೂಳಾಗಿದೆ. ಬ್ರೋ ಹೆಂಗೆ ಕಾಣಿಸ್ತಿದೆ ಗೊತ್ತಾ ಬ್ರೋ ನನಗೆ. ಅಯ್ಯೋ ಟೈರ್ ಇಲ್ಲ ಬ್ರೋ. ನೋಡಿ ನೀಟಾಗಿದೆ ಅಲ್ಲ ಇವಾಗ. ಸಾಕಾಗ ಕಾಣಿಸ್ತದೆ. ಸ್ವಲ್ಪ ಧೂಳಾಗಿದೆ ನೈಟಿಂದ ನಿಲ್ಸಿದ್ದಕ್ಕೆ. ಸೌಂಡೇ ಇರಲಿಲ್ಲ ಸೀರಿಯಸ್ಲಿ. ಇದಕ್ಕೆಲ್ಲ ಹಾಕಿದ್ದೀರಲ್ಲ ಅದಕ್ಕೆ ಅವತ್ತು ಹೆಂಗಿತ್ತು, ಅವಾಗ ಇತ್ತು. ವಾಟ್ ಟ್ವಿಸ್ಟೆಡ್ ಥ್ರಾಟಲ್. ಓಕೆ ಓಕೆ ಓಕೆ. ಫುಲ್ ಎಲ್ಲ ಕಾಲೇಜಿಗೆಲ್ಲ ಹೋಗಿ ಜಿಂಗ್ ಏನೋ ನೋಡಿದೆ. ಅದೆಲ್ಲ ಇರಲೇಬೇಕು ಅಂತೇನಿಲ್ಲ, ಬಟ್ ಇರಬೇಕು ಆದರೂ. ಇದು ಒಳ್ಳೆ ಲೈನು. ಇವಾಗ ಒಂಥರ ಸೌಂಡು ಪೀಸಾಗಿ ಕೇಳಿಸ್ತಿದೆ ಬ್ರೋ, ಆದರೆ DB ಕಿಲರ್ ಹಾಕಿರೋದ್ರಿಂದ. ಓಕೆ ಹಾಂ, ಬೇಡ ಇಷ್ಟಿದೆ ಸಾಕು, ಮ್ಯಾನೇಜ್ ಆಗುತ್ತೆ. ಓಕೆ, ವಿ ಹ್ಯಾವ್ ಧೀರಜ್ ಇನ್ ದ ಹೌಸ್. ಹೆಂಗಿದೆ ಇವಾಗ 2.0 ರೆಡಿ ಮಾಡ್ತಾ ಇದ್ದಾರೆ. ಹಾಂ, ನೆಕ್ಸ್ಟು ನಮ್ಮದೇ ಇದು ಗೊತ್ತಲ್ಲ. ಇವೆಲ್ಲ ನಮ್ಮದೇ ಸುಮ್ಮನೆ ಅಷ್ಟೇ. ನಮ್ಮ ಮೋಹನ್ ಬರ್ ಇಟ್ಕೊಂಡಿರೋ ನಮ್ಮದೇ ಇವೆಲ್ಲ. ಎಲ್ಲಿ ಅವರು ಅಲ್ಲಿ, ನಾನು ಇಲ್ಲಿ. ಓಕೆ, ಇಟ್ಸ್ ಅ ಗುಡ್ ಪ್ಲೇಸ್ ಮ್ಯಾನ್. ಗುಡ್ ಪ್ಲೇಸ್ ಸೆಲೆಕ್ಷನ್. ಇದೇ ನೀವು ಉಳ್ಳಗಳು ಇಷ್ಟೊಂದು ಅವಲ್ಲ ಇವೇ ನೀವು. ಜೇನುಳ ಅಲ್ಲ ಬ್ರೋ. ಫಸ್ಟ್ 1 ನಿಮಿಷ. ಫಸ್ಟು 6 ಏನಕ್ಕೆ ತೊಗೊಂಡ್ರಿ?
10R ತಗೋಬೋದಿತ್ತಲ್ಲ. ಸಖತ್ ಕನೆಕ್ಟ್ ಆಗೋಯ್ತು. ಇನ್ನೇನು 10R ಎಲ್ಲ ಬ್ರೋ, ನಿಮಗೇನು ಬಜೆಟಿಗೆ ಕಮ್ಮಿನಾ ಬ್ರೋ? ಇನ್ನೊಂದು ನೀವು ಆರಾಮಾಗಿ 10R ತಗೋಬೋದಿತ್ತು. ಸಾಲ ಮಾಡಬೇಕಾಗಿತ್ತು. ನೀವು ಇವಾಗಲೇ ಸಾಲ ಮಾಡಲಿಲ್ಲ, ಇನ್ನು 10R ಸಾಲ ಮಾಡ್ತೀರಾ, ಆರಾಮಾಗಿ 10R ಇಡಿಸ್ಬೋದಿತ್ತಪ್ಪ. ಅದೇನೆ ಅವ್ರ ಕಷ್ಟ ಅವ್ರವ್ರಿಗೇನೆ ಗೊತ್ತು. ತಗೊಳೋದ್ರ ಹಿಂದೆ ಮೋಟೋ ಸಾಲ ಮಾಡಿ ಆದ್ರೂ ತುಪ್ಪ ತಿಂದು. ಎಸ್, ನನ್ನ ಇನ್ಸ್ಪಿರೇಷನ್ ಬ್ರೋ ನೀವು. ಬಟ್ ಸಾಲನ ಜಾಸ್ತಿ ಇದೆ ಇಲ್ಲ, ನಮ್ಮ ಸಪೋರ್ಟ್, ಇವ್ರು ಸಪೋರ್ಟ್ ಹೆವಿ ಇದ್ರೆ ಬೇಗ ಕ್ಲಿಯರ್ ಆಗುತ್ತೆ, ಹಂಗೇನಿಲ್ಲ. ಧೀರಜ್ ಇದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತ ಇರ್ತಂತ ನಿಂತ್ಕೊಂಡು. ಧೀರಜ್ ಯೂಟ್ಯೂಬರು ಅಂದರೆ ಏನಂತ ಗೊತ್ತಾ, ಮತ್ತೆ ಬಾನ್ಫಾರ್ಟಿ ನೋಡಿದಾಗ ನಾವಿಬ್ರು ಕಮಿಟ್ಮೆಂಟ್ಸ್ಗಳು ನೋಡ್ತಾನೆ, ಬೇಡವೇ ಬೇಡ, ಇದು ಸಂಬಂಧನೇ ಬೇಡ ಅಂತಾನೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ರೈಡ್ ಇನ್ ಯುವರ್ 6R. ಹೆಸ್ರು ಸಾರಿ ಬೈ. ಯಾ ಕಮೆಂಟ್ಸಲ್ಲಿ ಏನೋ ಹಾಕ್ಬಿಡಿ ಬಾಯ್ಸ್. ಅರ್ಥ ಆಯ್ತು. ಇದು ಬ್ರೋ ಎಕ್ಸಿಟಿಲ್ ಅಲ್ವಾ? ಇನ್ನು ಹೆಸರಿಟ್ಟಿಲ್ಲ, ಬಾಯ್ಸ್ ಏನೋ ಸಜೆಸ್ಟ್ ಮಾಡಿ ಗೈಸ್ ಹೆಸರು. ಅದಕ್ಕೆ ಒಂದೆರಡು ನೇಮಲ್ಲಿ ಒಂದೆರಡು ನೇಮ್ ಮೈಂಡಲ್ಲಿ ಇದೆ, ಬಟ್ ಅದೆಲ್ಲ ಬೇಡ. ಬೇಡ, ಹಿಂಗೆ ಸ್ಟ್ರೈಟ್ ಹೋಗ್ಬಿಡ್ತೀನಿ. ಓಕೆ ಬ್ರೋ, ನಾನು 600cc ಪ್ರಾಪರ್ ಸ್ಪೋರ್ಟ್ಸ್ ಬೈಕ್ ಇದೆ ಓಡಿಸ್ತಾ ಇರೋದು. ಅಂದರೆ ಸ್ಪೀಡ್ ಟ್ರಿಪಲ್ ಓಡಿಸಿದ್ದೀನಿ, ಬೆನಲ್ಲಿ ಓಡಿಸಿದ್ದೀನಿ, G900 ಓಡಿಸಿದ್ದೀನಿ, ಬಟ್ ಸೂಪರ್ ಸ್ಪೋರ್ಟ್ ಯಾವುದು ಓಡಿಸಿಲ್ಲ. 600cc ಸ್ಪೋರ್ಟ್ಸ್. ಓಕೆ, ಬೂಜ ಓಡಿಸಿಲ್ಲ ನಾನು. ಅಂದರೆ ಇಲ್ಲಿ ಬಿಲ್ಡಪ್ ತಲ್ತಾವನೆ ನನ್ನಿದ್ರಿಗೆ. ಓ, ನಮಗೆ ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ. R15 ಓಡಿಸಿ ಇದಕ್ಕೆ ಅಷ್ಟೊಂದೇ ಡಿಫ್ರೆನ್ಸ್ ಅನಿಸ್ತಾ ನಮಗೆ. ಬರುತ್ತೆ ಈ ಸ್ವಲ್ಪ ನಮ್ದು ಹಿಂಗೆ ಬರುತ್ತೆ, ಸ್ವಲ್ಪ ಇದಾಗುತ್ತೆ ಅಷ್ಟೇ. ಓಹೋ, ಥ್ರಾಟಲ್ ಕೊಡೋದೇ ಬೇಡ. ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ ಅಷ್ಟೇ. ಅಂದರೆ ಟರ್ನಿಂಗಲ್ಲಿ ಈ ಥರ ಯೂ ಟರ್ನ್ ಮಾಡಬೇಕಿದ್ರೆ. ಓಹೋ, ಏನು ಗುರು ಇದು? ನಾಯಿ ಬರ್ತಿದೆ, ಬರಲಿ. ಓ, ರೋಡ್ ಸರಿ ಇಲ್ಲ ಗುರು. ಯಾವ್ದು ಹೆಡ್ಲೈಟ್ ಇದು? ಓಕೆ. ಅಂದರೆ ಇಲ್ಲಿ ಗೇರ್ಸ್ ಹಾಕಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಲೈಕ್ ರೋಡು ಓಕೆ ಥರ. ಸೊ ಇಲ್ಲಿ ನಾವು ಆ ಥರ ಎಲ್ಲ ಓಡ್ಸೋಕ್ಕಾಗಲ್ಲ. ಸುಮ್ಮನೆ ಟ್ರಯಲ್ ರೌಂಡ್ ಥರ ಇಸ್ಕೊಂಡಿರೋದಲ್ವ, ಫೀಲ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಹೆಂಗೆ ಟರ್ನ್ ಮಾಡೋದು, ವೆಟ್ಟಿದೆ. ಅಯ್ಯೋ ಗುರು, ಸಾಕತ್ತು. ಈ ಒಂದು ಖುಷಿ ಇರುತ್ತೆ ಗುರು ಸೂಪರ್ ಬೈಕ್ ಓಡಿಸಿದ್ರೆ. ನೀನು ಬರಬೇಡ. ಸೊ ಪ್ರಾಪರಾಗಿ ಬೇರೆ ಟೈಮ್ ಓಡಿಸೋಣ. ಇವಾಗ ಸುಮ್ಮನೆ ಒಂದು ಫೀಲ್ ತಗೊಳ್ತಾ ಇರೋದಷ್ಟೇ. ಇವಾಗ ಲೈಕ್ ಆ ಥರ ಎಲ್ಲ ಓಡಾಡೋಕ್ಕೆ ಟೈಮ್ ಇಲ್ಲ. ನಾವಿವಾಗ ಇದ್ರದ್ದು ಇನ್ನೂ ಕಂಟಿನ್ಯೂಸ್ ಶಾರ್ಟ್ಸ್ ಶೂಟ್ ಮಾಡೋದಕ್ಕೆ ಹೋಗಬೇಕು. ನನಗೆ ಓಡಿಸೋದಕ್ಕೆ ಸೋಫಾರ್ ರೈಡಿಂಗ್ ಪೊಸಿಷನ್ ಹೆವಿ ಅಗ್ರೆಸಿವ್ ಇದೆ ಅನ್ನಿಸ್ತಿದೆ. ನಮ್ಮ ಡಾಲ್ಫಿನ್ಗಿಂತ ಹೆವಿ ಅಗ್ರೆಸಿವು, ಪವರ್ ಹೆವಿ ಫೀಲ್ ಆಗ್ತಿದೆ ಗುರು. ಅಯ್ಯಪ್ಪ, ಸಾಕಾಗಿದೆ ಮಾತ್ರ. ನೋಡಿ, ನೀವು ಫುಲ್ಲು ನೆಕ್ಸ್ಟ್ ಟೈಮ್ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಇಳಿಸೋಣ ಇದನ್ನು. ಅಯ್ಯೋ, ಬ್ರೇಕ್ಸ್ ಟಾಪ್ ನಾಚು. ಹೆವಿ ಫೀಲ್ ಇದೆ ಬಾಯಿ. ನೀನು ಹಿಂಗೆ ಬರ್ತೀಯ ಅಂತ ಅನ್ಕೊಂಡೆ, ಎಲ್ಲೋ ಕೂಡ ಆಂಟಿ. ಅವರು ಅಲ್ಲಿ ನೀರಿತ್ತಲ್ಲ ಆ ಕಡೆ, ಅದಕ್ಕೆ ಅದು ಹೋಗೋದು ಬೇಡ ಅಂತ ಅನ್ಕೊಂಡೆ. ಓಕೆ, ಹೆಂಗನ್ಸ್ತು ಗಾಡಿ? ಅದು ಲೈಕ್ DBK ಇದ್ರೂ ನನಗೆ ಆ ಬಲ್ಕಿಯಿಂದ ಫುಲ್ ಮಾಡುತ್ತಲ್ಲ. ಆಕ್ಚುಲಿ ಇಲ್ಲಿ ಸರಿಯಾಗಿ ಫುಲ್ ಮಾಡಕ್ಕೆ ಇನ್ನೂ ಜಾಗ ಸಿಕ್ಕಿಲ್ಲ. ಅಲ್ಲ ಬ್ರೋ, ಫೀಲ್ ಆಗುತ್ತೆ ಒಳಗಡೆ, ಫೀಲ್ ಆಗುತ್ತೆ.
ನನಗೆ ಇವಾಗ ಅರ್ಥ ಆಯಿತು ಕನಕ್ಪುರಕ್ಕೆ ಫಸ್ಟ್ ಟೈಮ್ ತಗೊಂಡೋದಾಗ ಹೆಂಗಿನಿಸ್ತು ಫೀಲ್ ಆಯಿತು. ಜಾಸ್ತಿ ಓಡಿಸ್ಬೇಕು ಅನ್ನಿಸ್ತಿದೆ ಕನಕಪುರಕ್ಕಿಂತ ಅಲ್ಲಿ. ಗೊತ್ತಾಯ್ತು. ನೋಡಿರಿ ನೀವು ಎಷ್ಟು ವರ್ಷ ಕಷ್ಟಪಟ್ಟು ತಗೊಂಡು ಇವಾಗ ಹಿಂಗೆ ಓಡಿಸ್ತಿದ್ದೀರಾ. ನಮಗೆ ಅಪ್ರಿಯಾಗಿ ಸಿಗ್ತವೆ. ಟೈಮ್ ಬರುತ್ತೆ. ನನಗಿಂತ ನನ್ನ ಟೈಮ್ ಲೈನ್ ಲೆಕ್ಕ ಹಾಕೊಂಡ್ರೆ ನಿಮ್ದೆಲ್ಲ ಸ್ವಲ್ಪ ಬೇಗನೆ ಸಿಕ್ಬಿಡುತ್ತೆ ಈಗ. ಹೌದು. ನಾನೆಲ್ಲ ಎಲ್ಲಿ ಕೆಲಸ ಬಟ್ ಅಂದರೆ ಆ ಟೈಮ್ ನಿಮ್ಮ ಟೈಮಲ್ಲಿ ರೆವಲ್ಯೂಷನೇ ಇರಲಿಲ್ಲ, ಇಂಟರ್ನೆಟ್ ರೆವಲ್ಯೂಷನೇ ಇರಲಿಲ್ಲ. ಆ ಜಿಯೋ ಬಂದಾದ್ಮೇಲೆ ತಾನೇ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದು. ಫಿನಾನ್ಷಿಯಲಿ ಅದೆಲ್ಲ ತಗೊಳ್ಳೋ ಕೆಪಾಸಿಟಿ ಎಬಿಲಿಟಿನೂ ಇರಲಿಲ್ಲ ಅವಾಗ. ಬಟ್ ಸೂಪರ್ ಸ್ಪೋರ್ಟ್ ಹೆವಿ ಫೀಲ್ ಇದೆ ಕಂಪೇರಿಟಿವ್ಲಿ. ನಿಂಗೆ ನೇಕೆಡ್ಗಿಂತ ಸೂಪರ್ ಸ್ಪೋರ್ಟ್ ನಿಮಗೆ ಅಗ್ರೆಷನ್ ಅದೆಲ್ಲ ಸಕ್ಕತ್ ಪ್ರಾಪರ್ ಫೀಲ್ ಆಗುತ್ತೆ. ಜೊತೆಗೆ ಇದು ಕಮಿಟೆಡ್ ಹೆವಿ ಅಗ್ರೆಷನ್. ಹೌದು. ನನಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ನಮ್ಮ ಡಾಲ್ಫಿನ್ ಹಿಂಗೆ ಕೂತ್ಕೊಳ್ತೀವಿ, ಇದಕ್ಕೆ ಇನ್ನೂ ಬೆಂಡ್ ಆಗುತ್ತೆ, ಇನ್ನು ಸ್ವಲ್ಪ ಇನ್ನೂ ಟಕ್ಕಿನ್ ಆಗ್ತೀನಿ. ಇದು ಪ್ರಾಪರಾಗಿ ಟ್ರ್ಯಾಕ್ ಆಗಲ್ವಾ ಮಾಡಿರೋದು ವಾಯ್ಸ್ ಇಲ್ಲಿ ಬೈ. ಇದು ಹೆಂಗೆ ಬೈ, ಇಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ ಇಲ್ಲಿ. ಓಯ್ ಸಾರಿ, ಸಾಕಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಕೂರ್ಸವ್ರೆ ನಮ್ಮ ಮೋಹನ್ ಬ್ರೋ. ಸರಿ ಬೀಳಿದ ಸಾಕು. ಎಲ್ಲ ಮುಂಚೆ ಕೂರ್ತಿದ್ವಿ ಈ ಥರ ರಿವರ್ಸಲ್ಲಿ. ಓಹೋ, ಮೆಮೊರೀಸ್, ಬ್ರಿಂಗ್ ಬ್ಯಾಕ್ ಮೆಮೊರೀಸ್. ನನಗೆ ಈ ಥರ ಎಲ್ಲ ರಿವರ್ಸು ಬ್ರೋ. ಥ್ರಾಟಲ್ ಮಾತ್ರ ಸಡನ್ನಾಗಿ ಕೊಡ್ಬೇಡಿ. ನಾನು ವೀಲಿಂಗ್ ಹೊಡಿತೀನಿ ಆಮೇಲೆ ಮುಂದೆ ಇಲ್ಲಿ. ಹೆದರಿಕೆ ಆಗುತ್ತೆ ಗುರು ಈ ಥರ ಕುತ್ಕೊಳ್ಳೋದಕ್ಕೆ. ಆಯ್ತು ರಾಜ್. ಪ್ರಾಕ್ಟೀಸ್ ತೊಗೊಳ್ತಾ ಇದ್ದೀನಿ ಶಾರ್ಟ್ಸ್ ಹೆಂಗೆ ತೆಗೆಯೋದು ಅಂತ. ಇದೆಲ್ಲ ಅವ್ರ ಲಾಗಲ್ಲಿ ಇರುತ್ತೆ ಬ್ರೋ. ಲೈಟೇ ಬರ್ತಿದೆ. ರೋಡಿಗೆ ಬಂದ್ವಿ. ಮಾಮ್ ಕಷ್ಟ ಇದೆ ಮಾಮ್. ನಿಧಾನಕ್ಕೆ ಹೋದ್ರೆ ಹಿಂಗೆ ಹೆದರಿಕೆ ಆಗ್ತೈತೆ ನನಗೆ. ಇಲ್ಲ ಮೇನ್ ರೋಡಿಗೆ ಬಂದ್ವಿ. ಓಕೆ ಬ್ರೋ, ಇನ್ನು ಶೂಟು ಒಂದು 70% ಆಗಿದೆ, ಇನ್ನು 30%. ಅದೆಲ್ಲ ನೀವು ಶೂಟ್ ಮಾಡಬೇಕು, ಪರ್ಸ್ನಲ್ ಶೂಟು. ಇವಾಗ 6 hours ತಗೊಂಡು ನೈಟ್ ರೈಡ್ ಹೋಗ್ತಾರೆ. ಅದೆಲ್ಲ ಇವಾಗ ನಾಳೆ ನಮ್ಮದು ಸ್ವಲ್ಪ ಕೆಲಸ ಇದೆ ಬೈ, ಇಲ್ಲಾರು ಬರ್ತಿದೆ ಪಕ್ಕ. ಓಕೆ ಬ್ರೋ, ಸಿಗೋಣ. ನಿಮ್ಮದು ನೆಕ್ಸ್ಟ್ ಹಿಮಾಲಯನು, ಇವ್ರದ್ದು ADV ಮಾಡೋಣ ಪಕ್ಕ. ಅದೇ ಹಿಂಗೆ ಮಾಡೋಣ. ಇಲ್ಲ ಬ್ರೋ, ಹಿಂಗೆ ಅಂದರೆ ಕಂಪ್ಯಾರಿಸನ್ ಮಾಡೋಣ, ಲೈಕ್ ರೇಸ್ ಆಫ್ ರೋಡಲ್ಲಿ ಎಲ್ಲ ಓವರಾಲು. ಓಕೆ ಧೀರಜ್ ಬೈ, ಬನ್ನಿ ಹೋಗೋಣ. ನಾವು ನಮ್ಮ ಡಾಲ್ಫಿನ್ ನೋಡು ಅಲ್ಲಿ ನಿಲ್ಸಿದ್ದೀವಿ, ಅಲ್ಲಿ ಹೋಗ್ತಾ ಹೋಗ್ಬಿಟ್ಟು ಹೊರಡೋಣ. ಓಕೆ, ದೇ ಆರ್ ಡಿಸ್ಕಸಿಂಗ್ ಸಮ್ ರೀಲ್ಸ್ ಟಾಪಿಕ್ಸ್. 6 hours ಜೊತೆ ಫೋಟೋ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಿರಿ. ಬಾಂಬ್ ಸ್ಪೀಕರ್ ಅಂತ ಇದೆ. ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು, ಬಟ್ 6 hours ಬಾಂಬ್ ಆಗಿದೆ. ಇಟ್ಸ್ ಬೀಸ್ಟ್ ಲೈಕ್ ಮೀ. ಯಾ ಡನ್. ಓಕೆ, ಇವಾಗ ಇದರಲ್ಲಿ ನಮ್ಮ ಡಾಲ್ಫಿನ್ ಗಂಟ ಹೋಗ್ಬಿಟ್ಟು ಆಮೇಲೆ ನಮ್ಮ ಡಾಲ್ಫಿನ್ ತೊಗೊಂಡು ಹೋಗೋದಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.